ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಕಲವಾಟ ಗ್ರಾಮದ ಕುರಿಗಾಹಿ ಶರಣಪ್ಪ ಜಮ್ಮನಕಟ್ಟಿ ಅವರನ್ನು ಹತ್ಯೆ ಮಾಡಿದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಹಾಗೂ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರತಿಭಟನಾ ಮನವಿಯನ್ನು ಸಲ್ಲಿಸಲಾಯಿತು. ಈ ಕುರಿಗಾಯಿಗಳಿಗೆ ಇಷ್ಟೆಲ್ಲ ಹತ್ಯೆ ಮಾಡಿದ್ರು ಕೇಳೋರು ಯಾರೂ ಇಲ್ಲ, ನಮ್ಮ ನಾಯಕರೇ ಇಲ್ಲ ಅನ್ನೋ ಪರಿಸ್ಥಿತಿ ನಮಗೆ ಬಂದೈತಿ ಇವತ್ತು. ನಂತರ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಾಗಲಕೋಟೆ ಅವರ ಕಚೇರಿ ಮುಂದುಗಡೆ ಪ್ರತಿಭಟನೆ ಮಾಡಿ ಕುರಿಗಾಹಿ ಕೊಲೆ ಮಾಡಿದ ದುಷ್ಕರ್ಮಿಗಳ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಕಠಿಣ ಶಿಕ್ಷೆಯಾಗುವಂತೆ ಘನ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಬೇಕು ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಕುರಿ ಕಳ್ಳತನದ ಪ್ರಕರಣಗಳ ಸಂಖ್ಯೆ, ಆರೋಪಿಗಳ ಪತ್ತೆಯ ಬಗ್ಗೆ ಮಾಹಿತಿ ಬಹಿರಂಗಪಡಿಸಲು ಜಿಲ್ಲೆಯ ಕುರಿಗಾಹಿಗಳ ಮಾಹಿತಿ ಸಂಗ್ರಹಿಸಿ ಮತ್ತು ಅವರ ಆತ್ಮಸ್ಥೈರ್ಯ ತುಂಬಲು ಒಂದು ಸಭೆಯನ್ನು ಮಾಡಿ ಅವರ ರಕ್ಷಣೆ ಮತ್ತು ಭದ್ರತೆಗಾಗಿ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ ನೀಡಲು ಹಾಗೂ ಕುರಿಗಾಹಿಗಳಿಗೆ ಬಂದೂಕು ತರಬೇತಿ ನೀಡಬೇಕೆಂದು ಸಭೆಯಲ್ಲಿ ಆಗ್ರಹಪಡಿಸಲಾಯಿತು. ಪ್ರತಿಭಟನಾ ಮನವಿ ಸ್ವೀಕರಿಸಿ ಮಾತನಾಡಿದ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ದುಷ್ಕೃತ್ಯವನ್ನು ಎಸಗಿದ 4 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ತನಿಖೆ ಮುಂದುವರೆದಿದೆ. ಕಠಿಣ ಶಿಕ್ಷೆಯಾಗುವಂತೆ ಕ್ರಮ ಕೈಗೊಳ್ಳಲಾಗುವುದು ಮತ್ತು ಮಾರ್ಚ್ 20ರಂದು ಜಿಲ್ಲೆಯಲ್ಲಿರುವ ಕುರಿಗಾಹಿಗಳು ಮತ್ತು ಮುಖಂಡರ ಸಭೆಯನ್ನು ಕರೆದು ಸಮಗ್ರವಾಗಿ ಚರ್ಚೆ ಮಾಡಲು ಸಮಯ ನಿಗದಿ ಮಾಡಿದರು. ಏಪ್ರಿಲ್ ತಿಂಗಳಲ್ಲಿ ಕುರಿಗಾಹಿಗಳಿಗೆ ಮಾತ್ರ ಬಂದೂಕು ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗುವುದು. ಇದರ ಸದುಪಯೋಗವನ್ನು ಜಿಲ್ಲೆಯ ಕುರಿಗಾಹಿಗಳು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ಪ್ರತಿಭಟನೆಯ ನೇತೃತ್ವ ವಹಿಸಿದ ಯಲ್ಲಪ್ಪ ಹೆಗಡೆ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಡಿಬಿ ಸಿದ್ದಾಪುರ, ಶೇಖರ್ ಕಾಂಬಳೆ, ರಾಜಪಕ್ಷ, ಜಮಾದಾರ್, ಶಿವು ಕೂರಿ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. ಯುವ ನಾಯಕರಾದ ಯಲ್ಲಪ್ಪ ಹೆಗಡೆ ಅವರೇ, ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದ ಸಿದ್ದಾಪುರ ಅವರೇ, ಅವರೇನೇನಿದೆ ಎಲ್ಲ ಸಂಘಟನೆಗಳ ಮುಖಂಡರೇ, ಯಾವತ್ತೂ ನನ್ನ ಕುರಿಗಾರರ ಸಂಘದ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳ ಹಾಗೂ ಎಲ್ಲ ನನ್ನ ಕುರಿಗಾರರ ಬಂಧುಗಳೇ, ನಿನ್ನೆ ನಾನು ಶರಣಪ್ಪ ಬಸಪ್ಪ ಜಮ್ಮನಕಟ್ಟಿ ಅವರ ಮನೆಗೆ ಹೋದಾಗ ಒಂದು ಅವರ ನರಳಾಟ ನೋಡಿ, ಆ ತಂದೆ ತಾಯಿಯ ನರಳಾಟ ನೋಡಿ ಕಿತ್ತು ಬಂದಿತ್ತು. ಆ ಥರ ಪಾಪ ಅವರು ಭಾಳ ಸಂಕಟ ಮಾಡ್ಕೊತಾರೆ. ಯಾಕಂದ್ರೆ 23 ವರ್ಷದ ಮಗು ಅದು. ಆ 23 ವರ್ಷದ ಮಗನ ಅವ್ರು ಯಾವ ಥರ ಹತ್ಯೆ ಮಾಡ್ಯಾರ ಅಂದ್ರೆ ಆ ಕುತ್ತಿಗೆ ಚರ್ಮ ಅಷ್ಟೇ ಹಿಡ್ಕೊಂಡಿತ್ತ. ಆ ಥರ ಅವ್ನ ಕೊಡ್ಲಿ ತೊಗೊಂಡು ಇದನ್ನ ಕಡ್ದಾರ. ದೊಡ್ಡ ಕಲ್ಲು ತೊಗೊಂಡು ಅವನ ಕಾಲ ಮೇಲೆ ಹಾಕಿ ಅವ್ನ ಕೆಳಗೆ ಕಡ್ದು ಆ ಕುರಿ ಒಯ್ತಾರಂದ್ರೆ ನಮ್ಮ ಕುರಿಗಾಯಿಗಳ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದೈತೆ ನೋಡ್ರಿ ಇವತ್ತಿನ ದಿವಸ. ಅವರು ಆ ಹಲ್ಲೆ ಮಾಡಿರ್ತಕ್ಕಂಥವ್ರು ಅದೇ ಗ್ರಾಮದವರು 3 ಜನ. ಅವರು ಯಾವ ಥರ ಗುಂಡಾಗಿರಿ ಮಾಡ್ತಾರಂದ್ರೆ ಅಲ್ಲೇ ನಿನ್ನೆ ಹೋದಾಗ ನನಗೆ ಅಲ್ಲಿರ್ತಕ್ಕಂಥ ಊರು ಗ್ರಾಮಸ್ಥರು ಮತ್ತು ಹಿರಿಯರೆಲ್ಲ ಹೇಳಿದರು. ಅವ್ರು ನೇರವಾಗಿ ನಮ್ಮ ಕುರಿಗಾರನ ಕೇಳ್ತಾರ. ನಮ್ಮ ನೇರವಾಗಿ ಆ ಕುರಿಗಾರನ ನನಗೆ ಇವತ್ತು ನೀವು ಕುರಿ ಆಡ್ಕೊಡ್ಬೇಕು, ಒಂದು ಕುರಿ ಕೊಡ್ಬೇಕು. ನೀವು ಆ ಕುರಿಗಾರನ ಕೇಳಿದಾಗ ಆ ಕುರಿ ಕೊಡಲಿಲ್ಲ ಅಂದ್ರೆ ಇವತ್ತು ನಿನ್ನ ಕುರಿ ನಾ ತುರು ಮಾಡ್ದಕ್ಕೆ ಕೇಳಿ ಕುರಿ ತುರು ಮಾಡ್ತಾ ಇರ್ತಾವ್ರು. ನಿನ್ನೆ ಅದೇ ಗ್ರಾಮದೆಲ್ಲ ಹೇಳಿದ್ರು. ಹೇಳಿ ಕೇಳಿ ಆ ಹುಡುಗನ ಆ ತಮ್ಮನ ಕೇಳ್ತಾರ, ಇವತ್ತು ನೀವು ಕುರಿದಡ್ಡಿಯಾಗ ಯಾರ್ದಾರ ಅಂತ ಕೇಳಿದ್ರೆ, ಇಲ್ಲ ನಮ್ಮ ಅಣ್ಣದ ಅಂದ್ರೆ ಅಂತೇಳಿ ಅವ್ರ ತಮ್ಮನ ಕೇಳಿಬಿಟ್ಟು ಅವ್ರು ಇದಕ್ಕೆ ಹೋಗ್ಯಾರ, ಅಲ್ಲಿ ಕುರಿದಡ್ಡಿ ಹೋಗ್ಯಾರ. ಅವ ಕುರಿ ತುರು ಮಾಡಕ್ಕೆ ಬರ್ತಾನಂತ ಕಿಸಿಂದ ಎತ್ತರನ ಅದ. ನಾವು ಅವ್ರು ಬಂದ ತಕ್ಷಣ ಬಾಯಿ ಮಾಡಿದಾಗ ಇವರು 3 ಜನ ಆಗ್ಯಾರ, ಒಬ್ಬನ ಆಗ್ಯಾನ. ಅವ್ನ ಕಲ್ ತೊಗೊಂಡು ಅವ್ನ ಮ್ಯಾಲೆ ಹಾಕಿ ಅವ್ನ ಕೆಳಗೆ ಕಡ್ದ ಅವಂದ ಕೊಡ್ಲಿಕ್ಕೆ ಕಸ್ಕೊಂಡು ಅವ್ನ ಹತ್ಯೆ ಮಾಡಿ ಆ ಕುರಿ ತೊಗೊಂಬರಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಕುರಿಗಾಯಿಗಳಿಗೆ ಇಷ್ಟೆಲ್ಲ ಹತ್ಯೆ ಮಾಡಿದ್ರು ಕೇಳೋರು ಯಾರೂ ಇಲ್ಲ, ನಮ್ಮ ನಾಯಕರೇ ಇಲ್ಲ ಅನ್ನೋ ಪರಿಸ್ಥಿತಿ ನಮಗೆ ಬಂದೈತಿ ಇವತ್ತು. ನಾನು ಅಲ್ಲಿ ಹೋದಾಗ ಮೊನ್ನೆ HM ರೇವಣ್ಣವ್ರಿಗೆ ಫೋನ್ ಮಾಡಿಕೊಟ್ಟೆ. ಮೊನ್ನೆ ವಿಶ್ವನಾಥ್ ಸಾಹೇಬ್ರಿಗೆ ಕೂಡ ಫೋನ್ ಮಾಡಿದೆ. ನಮ್ಮ ಬಾದಾಮಿ ಶಾಸಕರಾಗಿರ್ತಕ್ಕಂಥ ಜಮ್ಮನಕಟ್ಟಿ ಅವರಿಗೆ ಕೂಡ ಅಲ್ಲಿ ನಾನು ಫೋನ್ ಮಾಡಿದೆ. ಅವರು ಹೇಳಿದರು, ಇವತ್ತನ್ನ ಈ ಅಧಿವೇಶನದಾಗ ನಾವು ಪ್ರಸ್ತಾಪ ಮಾಡ್ತೀವಿ ಅಂತೇಳಿ ಅವರು ಕೂಡ ಹೇಳಿದರು. ವರದಿ ಮಹೇಶ್ ಮೇಟಿ, ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.